ಗುರು ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ, ನಾವು ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ರಿವ್ಯಾಲ್ಯೂಯೇಷನ್ ಹಾಕ್ತೀವಿ, ಹಾಕಿದ್ಮೇಲೆ ಯಾವ ಥರ ಹಾಕೋದು, ಅದನ್ನ ಹಾಕೋದು ಎಲ್ಲಿ ಬ್ರೋ? ಹಾಕ್ತೀವಿ ನಾವು ಇವು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ, ಬಟ್ ಎಲ್ಲಿ ಹೋಗಿ ಹಾಕೋದು? ನಾನು ಸ್ಕೂಲಲ್ಲಿ ಹಾಕ್ಬೇಕಾ ಅಥವಾ ಆನ್ಲೈನ್ ಶಾಪಲ್ಲಿ ಹಾಕ್ಬೇಕಾ? ತುಂಬಾ ಜನ ತುಂಬಾ ಡೌಟ್ ಕೇಳಿದ್ರ. ಸೊ ಅದನ್ನೆಲ್ಲ ಕ್ಲಿಯರ್ ಆಗಿ ಮಾತಾಡೋಣ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ನೋಡಿ, ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗು ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ, ಫಸ್ಟ್ ನಿಮ್ಮ ಒಂದು ನಿಮ್ಮ ಏನು ಹೈಸ್ಕೂಲ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಕ್ಲರ್ಕ್ ಅಂತ ಇರ್ತಾರೆ, ಸೊ ಅಥವಾ ಕ್ಲರ್ಕ್ ಅಥವಾ HM ನ ಮೀಟ್ ಆಗಿಬಿಟ್ಟು, ಸರ್ ನಂದು ಹಿಂಗಾಗಿದೆ, ನಾನು ಬರೆದಿದ್ದೀನಿ, ಆದರೂ ಕೂಡ ನಾನು ಪಾಸ್ ಮಾಡಿಲ್ಲ ಅಂತ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡಿ. ಅವ್ರು ನಿಮ್ಗೆ ಐಡಿಯಾ ಕೊಡ್ತಾರೆ. ಅವ್ರ ಸಿಸ್ಟಮಲ್ಲಿ ನೋಡ್ತಾರೆ ನಿಮ್ದು ಎಕ್ಸಾಮ್ 2 ಅಲ್ಲಿ ಎಷ್ಟು ಬಂದಿದೆ, ಎಕ್ಸಾಮ್ 3 ಅಲ್ಲಿ ಎಷ್ಟು ಬಂದಿದೆ ಮಾರ್ಕ್ಸ್ ಎಲ್ಲ ನೋಡ್ತಾರೆ. ನಿಮ್ಗೆ ಅವ್ರು ಒಂದು ಐಡಿಯಾ ಕೊಡ್ತಾರೆ, ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾ ಅಥವಾ ರೀಟೋಟಲಿಂಗ್ ಹಾಕ್ಬೇಕಾ ಅಂತೇಳಿ ನಿಮ್ಮ ಸಬ್ಜೆಕ್ಟ್ ಟೀಚರ್ ಅದೆಲ್ಲ ಹೇಳ್ತಾರೆ. ಸ್ವಲ್ಪ ಅವರ ಒಂದು ಮಾಹಿತಿ ಮೀರಿಗೆ ನೀವು ಹಾಕಬೇಕಾಗುತ್ತೆ. ಆದರೆ ಸ್ಕೂಲಲ್ಲಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಹಾಕೋಕ್ಕೆ ಆಪ್ಷನ್ ಇರಲ್ಲ. ಸ್ಕೂಲ್ದು ಏನು ಸಿಸ್ಟಮ್ ಇರುತ್ತೆ ಅದರಲ್ಲಿ ಆಪ್ಷನ್ ಇರಲ್ಲ. ನೀವು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಬಂದ್ಬಿಟ್ಟು ಹೊರಗಡೆ ಆನ್ಲೈನ್ ಶಾಪ್ಗಳಿರುತ್ತಲ್ಲ, ಈ ಜನರಲ್ ಸ್ಟೋರು, ಜೆರಾಕ್ಸ್ ಸೆಂಟ್ರು, ಜೆರಾಕ್ಸ್ ಸೆಂಟರ್ ಅಂತ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಬೇಕಾಗತ್ತೆ. ಅಲ್ಲಿ ಮಾಹಿತಿ ಇರೋರನ್ನ ಹೋಗಿ ಕೇಳಿಬಿಟ್ರೆ ಜೆರಾಕ್ಸ್ ಸೆಂಟ್ರಲ್ಲಿ ನೀವು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅನ್ನು ಹಾಕ್ಬೋದು. ನಿಮ್ಮೊಂದು ಆಲ್ಟಿಕ್ ನಂಬರನ್ನು ಒಯ್ದುಬಿಟ್ರೆ ಸಾಕು, ಜಸ್ಟ್ ನೀವು ಆಲ್ಟಿಕ್ ನಂಬರ್ ಮೂಲಕ ಹಾಕ್ಬೋದು. ಅದಾದಮೇಲೆ ರೀಟೋಟಲಿಂಗ್ ಹಾಕಿದ್ಮೇಲೆ ನಿಮ್ಮದು ಒಂದು ಮಾಡಲ್ ಕ್ವಶನ್ ಪೇಪರ್, ಅಂದರೆ ನೀವು ಆನ್ಸರ್ ಶೀಟ್ದು ಒಂದು ಕಾಪಿ ಕಳಿಸ್ತಾರೆ ನಿಮ್ಮ ಒಂದು ಲೊಕೇಶನ್ಗೆ. ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗ್ಬಿಟ್ಟು ಇದು ಕರೆಕ್ಟ್ ಇದೆ ಇಲ್ಲ ಅಂತ ನೋಡಿ ರೀಟೋಟಲಿಂಗ್ ಮಾಡಿಸಿ ಹೊಳ್ಳಿ ನೀವು ಅದನ್ನು ಮತ್ತೆ ಆನ್ಲೈನ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ತುಂಬ ಪ್ರೊಸೆಸರ್ಸ್ ಇರುತ್ತೆ ಅದರದ್ದು. ನನಗೆ ಎಷ್ಟು ಗೊತ್ತಿದೆ ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಾಗಬೇಕಂದ್ರೆ ಫಸ್ಟ್ ನಿಮ್ಮ ಒಂದು ಹೈಸ್ಕೂಲ್ಗೆ ಭೇಟಿ ನೀಡಿ. ಫಸ್ಟ್ ನಿಮ್ಮ ಹೈಸ್ಕೂಲ್ಗೆ ಹೋಗ್ಬಿಟ್ಟು ಕಂಪ್ಲೀಟಾಗಿ ಕೇಳ್ಕೊಳ್ಳಿ, ಈ ಥರ ರಿವ್ಯಾಲ್ಯೂಯೇಷನ್ ಹೆಂಗೆ, ರೀಟೋಟಲ್ ಹೆಂಗೆ ಅಂತ ಕೇಳಿ. ಹೇಳ್ತಾರೆ, ಯಾರು ಕೂಡ ಹೇಳಲ್ಲ ಅಂತೇಳಿ ಯಾರು ಹೇಳಲ್ಲ, ಎಲ್ಲರೂ ಹೇಳ್ತಾರೆ. ಸೊ ಹೋಗಿ ಫಸ್ಟ್ ನಿಮ್ಮ ಒಂದು ಸ್ಕೂಲ್ ಟೀಚರ್ಗಳನ್ನ ಭೇಟಿ ಮಾಡಿ ಅವರ ಒಂದು ಮಾಹಿತಿ ಮೇಲೆ, ಅಂದರೆ ಅವರಷ್ಟು ಏನು ಬುದ್ಧಿವಂತರು ನಾನಲ್ಲ ಗುರು, ನಿಮ್ಮ ಸ್ಕೂಲ್ ಟೀಚರ್ ಅಂತ ನಾನು ಬುದ್ಧಿವಂತ ಅಲ್ಲ, ಓಕೆನಾ? ಅವ್ರನ್ನ ಹೋಗಿ ಫಸ್ಟ್ ಕೇಳಿ, ಅವರಿಂದ ಒಳ್ಳೆ ಐಡಿಯಾ ಸಿಗುತ್ತೆ. ಓಕೆ, ಅವ್ರು ಹೇಳ್ದಂಗೆ ಫಾಲೋ ಮಾಡಿ.